ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ಬ್ಲಾಗ್. ಇದು ಒಂದು ಸ್ಪೆಷಲ್ ಬ್ಲಾಗು. ಏನಪ್ಪ ಅಂದರೆ ಒಂದು ಚಾಲೆಂಜ್ ವಿಡಿಯೋ ಮಾಡ್ತಿದ್ದೀನಿ. ಏನು ಚಾಲೆಂಜ್ ಅಪ್ಪ ಅಂದರೆ ಏನಂತಂದ್ರೆ ಐಸ್ ಫೋಲ್ಡ್ ಆ್ಯಂಡ್ ಗೆಸ್ ಐಟಮ್ಸ್. ಅಂದರೆ ನಾವೀಗ ಕಣ್ಣಿಗೆ ಒಂದು ಅರ್ಬಿ ಕಟ್ಕೊತೀವಿ. ಕಣ್ಣಿಗೆ ಒಂದು ಅರ್ಬಿ ಕಟ್ಕೊಂಡಿದ್ಮೇಲೆ ಈಗ ನಮ್ಮ ಮನೆಯಲ್ಲಿರೋ ವಸ್ತುಗಳನ್ನ, ಫಾರ್ ಎಕ್ಸಾಂಪಲ್ ಈಗ ಇದನ್ನೇ ತಗೊಳ್ಳಿ, ಇದೊಂದು ಕೋಮು, ಒಂದು ಬಾಚಣಿಕೆ, ಕಣ್ಣಿಗೆ ಒಂದು ಅರ್ಬಿ ಕಟ್ಕೊಂಡಿರ್ತೀನಿ. ಇದು ಬಂದು ಅಕ್ಕ ನನ್ನ ಕೈ ಕೊಡ್ತಾಳೆ. ಅದನ್ನು ಬರೀ ಟಚ್ ಮಾಡಿ ಫೀಲ್ ಮಾಡಿಕೊಂಡು ನಾನು ಹೇಳಬೇಕು ಉತ್ತರ. ಸರಿ ಇದ್ದರೆ ಪಾಯಿಂಟ್ ಬರುತ್ತೆ, ಸರಿ ಇಲ್ಲ ಪಾಯಿಂಟ್ ಬರೋಂಗಿಲ್ಲ ಅಷ್ಟೇ. ಒಂದು 5 ಐಟಮ್ಸ್ ಸಾಕಲ್ಲ? ಒಂದು 5 ಐಟಮ್ಸ್ ನಮ್ಮ ಮನೆ ಒಳಗಿದ್ದಾವೆ. ನೋಡೋಣ ಅಂತ ನಾವು ಕಂಡು ಹಿಡಿತೀವಿ ಇಲ್ಲ ಅಂತಂದು. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಓಕೆ, ಈಗ ಯಾರು ಫಸ್ಟ್ ಆಡೋದು ಅಂತಂದು ಚೂಸ್ ಮಾಡ್ಕೋಬೋದು. ಈಗ ನಾವು ಸ್ಟೋನ್ ಪೇಪರ್ ಸೀಸರ್ ಆಡ್ತೀವಿ. ಯಾವಿನ ಹಾಕಲ್ಲ ಅವರು ಆ ಕಡೆ ಕುತ್ಕೊಂಡು ಗೆಸ್ ಕೂಡ ಮಾಡ್ಬೋದು, ಇಲ್ಲ ಅವರ ಪ್ರಾಡಕ್ಟ್ ಕೊಡ್ಬೋದು, ಅದು ಅವ್ರ ಇಷ್ಟ. ಬನ್ನಿ ನಾವು ಸ್ಟೋನ್ ಪೇಪರ್ ಸೀಸರ್ ಹಾಕೋಣ. ಸ್ಟೋನ್ ಪೇಪರ್ ಸೀಸರ್ ವಿನ್ ಆದೆ. ನನ್ನ ಆಯ್ಕೆ ಬಂದ್ಬಿಟ್ಟು ಫಸ್ಟ್ ಯಾರು ಗೆಸ್ ಮಾಡೋದು? ನನ್ನ ಆಯ್ಕೆ ಬಂದ್ಬಿಟ್ಟು ನಾನೇ ಗೆಸ್ ಮಾಡ್ತೀನಿ, ಫೀಲ್ ಮಾಡಿ. ನೀನೇ ನಂಗೆ ಪ್ರಾಡಕ್ಟ್ಸ್ ಕೊಡು. ಐಟಮ್ಸ್ ಗಳೆಲ್ಲ ನೋಡ್ಕೊಂಡ್ರೆ ಒಂದು ಐಡಿಯಾ ಬರ್ತೈತಿ. ಹಂಗಾಗಿ ಹೌದಲ್ಲ, ಅವ್ನಿಗೆ ನೋ ಐಡಿಯಾ ಆಗೈತೆ ಫ್ಯಾಮಿಲಿ. ಆ್ಯಕ್ಚುಲಿ ನೋ ಐಡಿಯಾ ಹೆಂಗಪ್ಪ ಅಂದರೆ ಏನು ತೊಗೋಬೇಕು ಏನು ಬೇಕು ಅವ್ನಿಗೆ ಒಂದು ಸ್ವಲ್ಪ ದಿಕ್ಕು ತೋಚೋಲ್ತು. ಹಂಗಾಗಿ ನಾ ತೊಗೊಂಡ್ರೆ ಅವ್ನಿಗೆ ಒಂದು ಸ್ವಲ್ಪ ಐಡಿಯಾ ಬರ್ತೈತಿ. ಹಂಗಾಗಿ ಅವ್ನು ನನಗೆ ಹೇಳ್ತಾನೆ ಪರವಾಗಿಲ್ಲ, ಯಾಕಂದ್ರೆ ಅವ್ನು ನಾನು ಸೋತೀನಿ. ಈಗ ನಾನು ಕೇಳಲೇಬೇಕು, ಅಕ್ಸೆಪ್ಟ್ ಮಾಡಲೇಬೇಕು. ಓಕೆನಾ? ಓಕೆ, ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋದಂತೆ. ಆಲ್ರೆಡಿ ಎಲ್ಲ ಗೊತ್ತಾಯಿತು. ಈಗ ನಾನೇ ಗೆಸ್ ಮಾಡ್ತೀನಿ. ಅಕ್ಕ ಪ್ರಾಡಕ್ಟ್ ಕೊಡಲಿ, ಸೆಟಪ್ ಒಂದಿಗೆ ಸಿಗ್ತೀನಿ. ಈಗ ಅಕ್ಕ ವಿಡಿಯೋ ಮಾಡ್ತಾರೆ, ಅಕ್ಕನ ಕೈಗೆ ಮೊಬೈಲ್ ಕೊಡ್ತೀನಿ, ತಗೊಳಕ್ಕೆ. ಓಕೆ ಫ್ಯಾಮಿಲಿ, ಬನ್ನಿ ಇವಾಗ ಒಂದು ಸ್ವಲ್ಪ ಐಟಮ್ಸ್ ತೊಗೊತೀನಿ. ಅವ್ನು ಫಸ್ಟ್ ಕಣ್ಣಿಗೆ ಫೋಲ್ಡ್ ಮಾಡೋಣ. ಓಕೆ, ನಾವು ಒಂದು ಅರ್ಬಿ ತೊಗೊತೀನಿ. ಒಂದು ಸ್ವಲ್ಪ ಓಕೆ, ಈಗ ಕಣ್ಣಿಗೆ ಒಂದು ಅರ್ಬಿ ಕಟ್ಸ್ಕೊಳ್ಳೋಣ. ಅಕ್ಕ ಕಟ್ಲೆ ಬೇಗ. ನಾನು ಈಗ ಕಟ್ಸ್ಕೊಂಡು ಅಷ್ಟೊತ್ತು ಮಟ್ಟ ಕಾಯ್ಬೇಕು ಗೊತ್ತಾ? ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಇಂತ ತಗೋಬೇಕಲ್ಲ, ಮಟ್ಟ ಕಾಯ್ಲೇಬೇಕು. ಓಕೆ, ಭಾಳ ಮಾಡಕತ್ತಾವ, ಚಿಂತೆ ಮಾಡ. ನೀನು ಕಾಣಕತ್ತಿದ್ರೆ ಕಾಣೋದತ್ತೆ ಮಕ್ಕತ್ತ ಹೇಳ್ತೀನಿ ಟ್ರಸ್ಟ್ ಮಾಡೀನಿ ಕರೆಕ್ಟಾಗಿ. ನನಗೆ ಕಟ್ಟ ಮುಂದೆ ಹುಷಾರತ್ತ, ಹಿಂಗೆಲ್ಲ ಹುಚ್ಚಾಟ ನೋಡ. ಇಲ್ಲಿ ಕಣ್ಣು ಇದಾಗು, ಸ್ವಲ್ಪ ಲೂಸ್ ಆಗಬೇಕು. ತಡಿ, ಬಟ್ ಓಕೆ, ನನಗೆ ಚೆನ್ನಾಗಿ ಬರುತ್ತೆ. ನೀನು ಕಾಣತ್ತೇನ? ದೇವರನ್ನು ಕಾಣು. ತಡಿ ಒಂದು ನಿಮಿಷ. ಏನು ಹಿಡ್ಕೊಂಡಿನ ಕೈಯಾಗ? ಏನು ಹಿಡ್ಕೊಂಡಿದ್ದೀನಿ ಈಗ ಗೊತ್ತಾಗತ್ಲೆ. ನಿಜ ಹೇಳತ್ತ, ಒಳಗೂ ಕಣ್ಣು ಕ್ಲೋಸ್ ಮಾಡ್ಬಿಡು. ಇಲ್ಲ, ದೇವರನ್ನು ಕಾಣೋದು, ವಿಘ್ನೇಶ್ವರನ ಕಾಣೋದು ಅಂತ. ಓಕೆ, ನಂಬ್ತೀನಿ. ನಂಬಲೇಬೇಕು, ಬೇರೆ ಏನು ವಿಧಿಲ್ಲ. ನಿಜ ಕಾಣೋದು. ಫ್ಯಾಮಿಲಿ ಬನ್ನಿ, ಬೇರೆ ನಾನು ಸ್ವಲ್ಪ ಐಟಮ್ಸ್ ತೊಗೊತೀನಿ. ತೊಗೊಂಡು ನಿಮ್ಗೆ ತೋರಿಸ್ತೀನಿ ಅಂತ. ಯಾಕಂದ್ರೆ ಈಗ ಹುಡುಕ್ಬೇಕಲ್ಲ, ಹಂಗಾಗಿ ಸುಮ್ಮನೆ ಟೈಮ್ ಆಗತ್ತೆ. ತೊಗೊಂಡು ಇಲ್ಲಿಟ್ಟು ತೋರಿಸ್ತೀನಂತೆ. ಸ್ಟೇಟೇನಿರಿ ಫ್ಯಾಮಿಲಿ. ಇವಾಗ 5 ಐಟಮ್ಸ್ ತೊಗೊಂಡಿದ್ದೀನಿ ನೋಡ್ರಿ. ಓಕೆನಾ? ಇವಾಗ ನಮ್ಮ ತಮ್ಮಗೆ ಒಂದೊಂದೇ ಕೊಡೋಣಂತ. ಲೈಟ್ ಆನ್ ಮಾಡಿಲ್ಲ, ಆನ್ ಮಾಡಬೇಕು. ಫ್ಯಾನ್ ಆನ್ ಇರಲ್ಲ, ಬೇಡ ಫ್ಯಾನ್ ಆಫ್ ಮಾಡಿಬಿಡ್ತೇನೆ, ಸೌಂಡ್ ಇದಾಕತಿ. ಓಕೆ, ಇವಾಗ ಒಂದೊಂದು ಐಟಮ್ ನಮ್ಮ ತಮ್ಮ ಕೈ ಕೊಡೋಣ. ಅವ್ನು ಹೆಂಗೆ ಗೆಸ್ ಮಾಡ್ತಾನೆ ನೋಡೋಣ ಅಂತ. ಓಕೆನಾ? ಫಸ್ಟು ಯಾವುದು ಕೊಡಲಿ? ಓಕೆ, ಇದನ್ನೇ ಕೊಡೋಣಂತ. ತಗೋ. ಎಲ್ಲ ಈಸಿ ಗೊತ್ತಿಲ್ಲ ಹೆಂಗೋ, ನೀ ಗೆಸ್ ಮಾಡ್ದಾನೆ. ಹಿಂಗೆ ಕೊಟ್ಟೆ ಹೆಸರು ಹೇಳಬೇಕು. ಓಕೆ, ಏನಂತ ಕ್ಲೋಸಪ್ಪ. ಒಂದೇ ಸದ ಆಪ್ಷನ್ಸ್, ಒಂದೇ ಸದ ಹೇಳೋದು ಅಷ್ಟೇ. ಹೌದಾ? ಡೌಟ್ ಇಲ್ಲ. ನಾನು ಗೆಸ್ ಮಾಡೋ ತಾಕತ್ತೈತೆ ಅನಿಸುತ್ತೆ. ಈಸ್ ಮ್ಯಾಕ್ಸ್ ಫ್ರೆಶ್. ಓಕೆ, ಕಡಿಡು. ರೈಟ್ ರಾಂಗ್ ನಾನೀಗ ಹೇಳಲ್ಲ, ಒಂದೇ ಸದ ಹೇಳ್ಬಿಡ್ತೀನಿ. ನಾವು ರೈಟರ್ ರಾಂಗ್ ಅಂತ ಹೇಳಲ್ಲ ಫ್ಯಾಮಿಲಿ. ಇಲ್ಲಿ ಮೇಲೆ ಬರ್ತದೆ ನೋಡ್ರಿ ಈ ಕಡೆ. ಓಕೆನಾ? ಈ ಕಡೆ ಆ ಕಡೆಯಾರ ಈ ಕಡೆ ಒಂದು ಸೈಡ್ ಬರ್ತದೆ, ರೈಟಾರ ಲೆಫ್ಟಾರ. ಅವ್ನು ರೈಟ್ ಹೇಳಿದ್ರೆ 1 ಪಾಯಿಂಟ್ ಬರ್ತದೆ ಅವನಿಗೆ, ಇಲ್ಲಾಂದ್ರೆ 0 ಅಂತ ಬಂದಿರ್ತದೆ. ಓಕೆನಾ? ಓಪನ್ ಮಾಡ್ಬೋದಾ? ಓಪನ್. ಓಕೆ, ಮಾಡಿ. ಸ್ಮೆಲ್ಲಿಂದ ಏನಾದ್ರು ಕಂಡು ಹಿಡಿತ ನಾನು ಮೋಸ್ಟ್ಲಿ. ಸ್ಮೆಲ್ ಮಾಡ್ಬೋದು. ಓಕೆನಾ ಫ್ಯಾಮಿಲಿ? ಎರಡೂ ಒಂದೇ ಸ್ಮೆಲ್ ಇದಾವೆ, ಅಂದರೆ ಅರೋಮ ಎರಡು ಸೇಮ್ ಇದಾವೆ. ಹಂಗೆಲ್ಲ ಇದಿಲ್ಲ, ಸೇಮ್ ಇದೆ. ಒಂದೇ ಟೈಮ್ ಹೇಳೋದು. ಓಕೆನಾ? ಬೇಗ ಟೈಮ್ ಆಗುತ್ತೆ, ಬೇಗ ಹೇಳು. ಇದು ನಾನು ಡೈಲಿ ಕ್ಲೋಸ್ ಅಪ್ ಯೂಸ್ ಮಾಡ್ತೀನಿ. ಇದು ಯಾಕೋ ಬೇರೆ ಬರಲ್ಲ, ಬೇಗ ಹೇಳ್ಬೇಕು. ಇಟ್ಸ್ ಕಾಲ್ಡ್ ಮ್ಯಾಕ್ಸ್ ಫ್ರೆಶ್. 1 point.
ಮ್ಯಾಕ್ಸ್ ಫ್ರೆಶ್. ಓಕೆ ನೋಡೋಣ ಅಂತ ಒಂದು ಸೈಡ್ ಇಟ್ಬಿಡೋಣ. ರೈಟ್ ರಾಂಗ್ ನಿಮ್ಗೆ ಗೊತ್ತಾಗಿರುತ್ತೆ ಆಲ್ರೆಡಿ ಫ್ಯಾಮಿಲಿ. ಇವಾಗ ನೆಕ್ಸ್ಟ್ ಐಟಮ್ಸ್ ಕೊಡೋಣ ಒಂದು ಕಡೆ. ಟೇಕ್ ಇಟ್ ಪಾಪ. ಓಕೆ, ಅದು ಯಾರ್ದು ಬಾಕ್ಸು ಎಲ್ಲ ಹೇಳಬೇಕು. ಓಕೆ, ರೆಸ್ಪೆಕ್ಟ್ ಅಂತೂ ಇಲ್ಲ. ಹಾಂ, ಸ್ಪೆಕ್ಟ್ ಬಾಕ್ಸಾ ಅದು? ಯಾ 100%. ಓಕೆ, ಯಾರ್ದು ಅಂತೇಳಿ. ಇದರಲ್ಲಿ ಡೌಟ್ ಮೂರು ಇದಾವೆ ಫ್ಯಾಮಿಲಿ ನಮ್ಮ ಮನೇಲಿ ಸ್ಪೆಕ್ಟ್ ಬಾಕ್ಸು. ನಂದು, ನಮ್ಮ ತಮ್ಮಂದು, ನಮ್ಮ ಪಪ್ಪಂದು. ನಂದು ಅಂದರೆ ಸ್ಪೆಕ್ಟ್ ನಮ್ಗೆ ಸ್ಪೆಕ್ಟ್ ಬಂದಿಲ್ಲ ಮತ್ತೆ ಹಂಗೆ ನಾರ್ಮಲ್ ಅದು ಸ್ಪೆಕ್ಟ್ಸ್. ಈಗ ನನಗೆ ಡೌಟ್ ಇರೋದು ನಮ್ಮ ಅಪ್ಪಾಜಿದು ನಂದು, ಯಾಕಂದ್ರೆ ಅಕ್ಕಂದು ಸ್ವಲ್ಪ ಮಾಡೆಲ್ ಬೇರೆ ಬರ್ತೈತಿ, ಇದು ಇರಂಗಿಲ್ಲ. ಬಟ್ ನನಗೆ ಏನು ಅನಿಸ್ತಾ ಐತಂದ್ರೆ ಒಂದು ಬ್ಲ್ಯಾಕ್ ಐತಿ, ನಮ್ದು ಬ್ರೌನ್ ಐತಿ, ನಂದು ಬ್ಲ್ಯಾಕ್ ಐತಿ ಆ್ಯಕ್ಚುಲಿ. ತಡಿ ನಾ ಮಾತಾಡ್ಬೇಕು. ಈಗ ನಂಗೆ ಡೌಟ್ ಬರ್ತದ ನಂದು ನಮ್ಮ ಪಪ್ಪಂದು ಅಂತಂದು, ಯಾಕಂದ್ರೆ ಎರಡು ಸೇಮ್ ಆಗಿದೆ ಟೈಪ್ ಆಫ್ ಬಾಕ್ಸ್. ಒಂದು ಹೇಳ್ಬೇಕು, ಅದು ಒಂದು ಹೇಳ್ತೀನಿ ನಾನು. ಅದು ಯಾವ ಗ್ಯಾರಂಟಿ ಮೇಲೆ ಅಂದ್ರೆ 100 to 100% ಮೇಲೆ. ಇಲ್ಲಿ ಮೇಲೆ ಅಕ್ಷರ ಬರ್ದವು, ಪಪ್ಪಂದು ಅಕ್ಷರ ಬರ್ದಿಲ್ಲ. ಈಸ್ ಕಾಲ್ಡ್ ಇದು ನಂದು 100%. ಶೋರ್? ಯಾ, ಆಫ್ ಕೋರ್ಸ್. ಓಕೆ, ಥ್ಯಾಂಕ್ ಯು. ಆಮೇಲೆ ಪಪ್ಪಂದು ಎಲ್ಲ ನಂದೇ, ಯಾಕಂದ್ರೆ ಅಕ್ಷರ ಬರ್ದವು. ಈಗ ಹೇಳ್ತಿದ್ದೆ ಏನಂತಂದ್ರೆ ನಿಂದು ಅಂತ. ಓಕೆನಾ? ಶೋರಾ? ಶೋರ್. ಓಕೆ ಫ್ಯಾಮಿಲಿ, ಈಗ ಒಂದು ಸೈಡ್ ಇಡೋಣ. ರೈಟ್ ರಾಂಗ್ 1 + 1 2 point. ರೈಟ್ ರಾಂಗ್ ಬರುತ್ತೆ. ಈಗ ಆಗಳಿದ ಅಕಸ್ಮಾತ್ ರೈಟ್ ಆಗಿದ್ರೆ 1 ಬರ್ತದೆ, ಮತ್ತು ನೆಕ್ಸ್ಟ್ ರೈಟ್ ಆಗಿದ್ರೆ 2 ಬರ್ತದೆ, ಇಲ್ಲಾಂದ್ರೆ 1 ಇರ್ತೈತಿ. ಇಲ್ಲ ಎರಡೂ ರಾಂಗ್ ಇದ್ರೆ 0 ಇರ್ತೈತಿ. ಓಕೆನಾ? ಓಕೆ, ನೆಕ್ಸ್ಟ್ ಐಟಮ್ಸ್ ಕೊಟ್ಬಿಡೋಣಂತೆ. ತಡ ಮಾಡೋದು ಬೇಡ, ತಿನ್ಬೋದಿತ್ತು. ಇವಾಗ ಟೇಸ್ಟ್ ಮೆಂಟಲ್ ಈಗ ಅಲ್ಲಿ ಮುಗಿದು ಹೋಯ್ತಲ್ಲ. ಈಗ ಫಸ್ಟ್ ಯೋಚನೆ ಮಾಡ್ಬೇಕಿತ್ತು, ಈಗ ಹೇಳ್ತದಾನ ಫಸ್ಟ್ ಯೋಚನೆ ಮಾಡ್ಬಿಟ್ಟು. ಏನಿದ್ರು ಒಂದ್ಸದ್ರ ಹೇಳಿದ್ಮೇಲೆ ಮುಗೀತು. ಓಕೆ, ಫಿಕ್ಸ್ ಆಗಿದ್ಮೇಲೆ ನೀನು ಓಪನ್ ಮಾಡ್ಬೋದಾ? ಓಪನ್ ಮಾಡಿ. ಇದಂತೂ ತಿನ್ನಕ್ಕೋಗಲ್ಲ. ತಿನ್ಬೋದು, ಬೇಕು ಅಂದ್ರೆ ಟೇಸ್ಟ್ ಮಾಡ್ಬೋದು. ಯಾಕೋ ಭಾಳ ಗೆಸ್ ಮಾಡ್ತಾ ಇದೆಯಾ ಡೀಪ್ಲಿ? ಮನೆಗೆ ಹೌದು, ಯಾಕಂದ್ರೆ ಭಾಳ ಸೈಲೆಂಟಾಗಿ ಗೆಸ್ ಮಾಡ್ತಿದ್ಯಾ ಅಂದರೆ ಏನಿರ್ಬೋದು ಇನ್ನೊಂದ್ಸತಿ. ಇದು ಲಕ್ಸ್ ಐತಿ. ಶೋರ್? ಶೋರ್. ಓಕೆ, ಫಿಕ್ಸ್ ಆಗಿದ್ಮೇಲೆ ಮುಗೀತು, ಮತ್ತೆ ಚೇಂಜ್ ಮಾಡಲ್ಲ. ಕೊಡು. 2 + 1 3 point. ಇನ್ನೊಂದ್ಸತಿ ವಾಸನೆ ಬರಂಗೆ ಇಲ್ಲ. ನೀ 2 ಇದಾವೆ ಅಂತ ಹೆಂಗೆ ಹೇಳ್ತೀಯ? ನಮ್ಮ ಕಡೆ 3-4 ಇದಾವೆ, ಗೊತ್ತಿರ್ಬೋದು ನೀನು. ನನಗೆ ಆ ಮಾಡೆಲ್ ಗೊತ್ತಾಗ್ತೈತಲ್ಲ. ಈಗ ಲೈಫ್ ಬಾಯ್ ಹಿಂಗೆ ಬರಂಗಿಲ್ಲ, ಸ್ಕ್ವೇರ್ ಬರ್ತೈತಿ, ಹಿಂಗೆ ಕುಪ್ಪಿ ಇರ್ತದೆ. ಓಕೆ, ಡನ್. ಶೋರಾ? ಓಕೆ, ಅವ್ನು ಇದನ್ನು ಲಕ್ಸ್ ಅಂತ ಹೇಳ್ತಿದ್ದಾನೆ. ರೈಟ್ ರಾಂಗ್ ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ. ನೆಕ್ಸ್ಟ್ ಐಟಮ್ಸ್ ಕೊಟ್ಟು ಬಿಡೋಣ. ಟೇಕ್ ಇಟ್. ಪ್ಯಾರಾಶೂಟ್, ಕೋಕೋನಟ್. ಓಕೆ, ಡನ್. 3 + 1 4 point. ಓಕೆ, ಇದನ್ನು ಭಾಳ ವಿಚಾರ ಮಾಡಲಿಲ್ಲ, ಬಟ್ ರೈಟ್ ರಾಂಗು ಅದನ್ನು ನಾವು ಹೇಳೋಕ್ಕಾಗಲ್ಲ. ಪೌಡ್ರು ಇದಾವೆ, ನಮ್ಮದು ಆಯಿಲ್ ಐತಿ, ಹೇಳಕ್ಕೆ ಬರೋದಿರಲ್ವ. ಹಾಗಾಗಿ ನೋಡೋಣ. ರೈಟ್ ರಾಂಗ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನೆಕ್ಸ್ಟ್ ಐಟಮ್ಸ್ ಕೊಡೋಣ. ತಗೋ, ಟೇಕ್. ಎಷ್ಟಾದ ನಾನು? ನೀನು ನೋಡು, ನೀನು ಯಾಕೆ ಚಿಂತೆ ಮಾಡ್ತೀಯಾ? ಇದು ಹೆಸರು ಹೇಳ್ಬೇಕಾ? ಹೌದು, ಮತ್ತೆ ಅದು ಕಷ್ಟ ಅಲ್ಲ. ಇದು ವಾಸನೆ ಬರಂಗಿಲ್ಲ. ಓಪನ್ ಮಾಡ್ಬೋದಾ? ಹಾಂ, ಮಾಡ್ಬೋದು. ಫುಲ್ ಮಾಡಬೇಡ, ಸ್ವಲ್ಪ ಹಂಗೆ ಓಪನ್ ಮಾಡಿ ಸೈಡಿಗೆ. ಮತ್ತು ವೇಸ್ಟ್ ಆಗುತ್ತೆ, ನಮ್ಮ ಮಮ್ಮಿ ಬೈತಾರ ಅಷ್ಟು ಓಪನ್ ಮಾಡಿಬಿಟ್ಟು. ಸೈಡೆಲ್ಲ ಓಪನ್ ಮಾಡೋಕೆ ಸಿನ್ಬಿಡು ಸರ್. ಸುಮ್ಮನೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡು. ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ, ಗೊತ್ತಾಗತ್ತಿ. ಸ್ಮೆಲ್ಲ ಬರೋದಿದೆ ಸೈ. ನಮ್ಮನ್ಯಾಗ ಮೂರು ಥರ ಯೂಸ್ ಮಾಡ್ತೀವಿ, 3 ಸೋಪು. ಓಕೆನಾ? ಬಟ್ಟೆಗೆ ನಾರ್ಮಲಾಗಿ ಇದನ್ನು ಜಾಸ್ತಿ ಯೂಸ್ ಮಾಡ್ತೀವಿ, ಮತ್ತು ಇನ್ನೊಂದು ಜಾಸ್ತಿ ಯೂಸ್ ಮಾಡ್ತೀವಿ, ಇನ್ನೊಂದು ಜಾಸ್ತಿ ಯೂಸ್ ಮಾಡ್ತೀವಿ. 3 ಜಾಸ್ತಿ ಯೂಸ್ ಮಾಡ್ತೀವಿ. ಹಂಗಾಗಿ ಏನು ಕೊಡೋಕ್ಕಾಗಲ್ಲ. ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ಏನು ಕೊಡೋಕ್ಕಾಗಲ್ಲ. ಕೊಟ್ಟರೆ ಈಗ ನಾನು ಆರಾಮ್ಸೆ ಗೊತ್ತಾಗತ್ತೆ ಆ ಥರ. ಈಗ ನಾನು ಕೊಡೋಕ್ಕಾಗಲ್ಲ. ಅದನ್ನು ಸ್ಮೆಲ್ ಮಾಡೋಕೆ ಬರುತ್ತೆ. ಆ್ಯಕ್ಚುಲಿ ಸ್ಮೆಲ್ ಬರೋ ಸೋಪ್ಗಳವೆಲ್ಲ ನೋಡಿ ಕೊಡು. ನಂಗೆ ಸ್ಮೆಲ್ ತೋರಿಸಿ. ಆ್ಯಕ್ಚುಲಿ ಬರ್ತೈತೆ ಫ್ಯಾಮಿಲಿ, 100% ಬರ್ತೈತೆ. ಅವನಿಗೆ ಗೊತ್ತಾಗೋಲ್ತು ಅನ್ಸುತ್ತೆ. ಯಾವ ಸೋಪ್ ಸ್ಮೆಲ್ ಇರುತ್ತೆ ಹೇಳ್ರಿ ಫ್ಯಾಮಿಲಿ? ಯಾವ ಸೋಪ್ ಸ್ಮೆಲ್ ಇರುತ್ತೆ ಅಂದರೆ? ನೋಡ್ರಿ, ಸ್ಮೆಲ್ ನೋಡ್ತಾರೆ ಭಾಳ ಡೀಪ್ಲಿ. ಗೊತ್ತಾಗ್ತಿಲ್ಲ ಆದ್ರೆ ಅವನಿಗೆ. ಓಕೆ, ಹೇಳಿ ಬೇಗ, ಟೈಮ್ ಆಗುತ್ತೆ, ಟೈಮ್ ಓಡ್ತೈತಿ. ಇದು ನಂಗೆ ರಿನ್ ಸೋಪ್. ಹಾಂ, ರಿನ್
ಒಂದು ಸತಿ ಹೇಳಿದ್ರೆ ಮುಗೀತು. ಈಗ ಯೋಚನೆ ಮಾಡು. ರೀನಾ ಫಿಕ್ಸು. 4 plus 0, 4 point, total 0.4. ಓಕೆ, ಅವನು ರೈಟ್ ಆರ್ ರಾಂಗ್ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಅವನು ಎಷ್ಟು ಐಟಮ್ಸ್ ಗೆಸ್ ಮಾಡಿ ಓಪನ್ ಮಾಡಿ. ಇವನ್ಕಿಂತ ನಾನು ಜಾಸ್ತಿ ಐಟಮ್ಸ್ ಗೆಸ್ ಮಾಡಿದೆ ಅಂದ್ರೆ ನಾವಿನ್ನು ಇಲ್ಲ ತಡಿ ಒಂದು ನಿಮಿಷ. ಇಬ್ರದ್ದು ಈಕ್ವಲ್ ಆಗಿದ್ರ ಮತ್ತು ನೋಡೋಣ ಟೈ ಆಗಿದ್ರ ಇನ್ನೊಂದು ರೌಂಡ್ ಇಡೋಣ ಅಂತ. ಸ್ಟೇಟಿನ್ ಆಗಿರಿಗೆ ನಂದು ಅವನು ಇದು ಮಾಡ್ತಾನೆ. ಈಗ ಹೇಳೋದೆಲ್ಲ ಬೇಡ, ನಿಮ್ಗೆ ಗೊತ್ತಾಗಿರುತ್ತೆ ಫ್ಯಾಮಿಲಿ. ಅವ್ನಿಗೆ ಏನು ಹೇಳೋದು ಬೇಡ, ಅವ್ನು ಎಡಿಟ್ ಮಾಡೋದು ಅವ್ನಿಗೆ ಗೊತ್ತಾಗಿರುತ್ತೆ. ಓಕೆ, ಸ್ಟೇಟಿನ್ ಆಗಿರಿ. ಮತ್ತು ನಂದು ಇವಾಗ ಅವ್ನು ಇದು ಮಾಡೋದು ತಗೋ ಹಿಡ್ಕೊ. ಗೊತ್ತಿದ್ದು ಕಣ್ಣು ಆಗ್ತಿಲ್ಲಂಗೇನೋ ಬೆಳಕು. ನಾನು ಕಟ್ಕೊಂಡ್ಬಿಡ್ತೇನೆ ಅಂತ ಹಿಂಗೆ ಕಟ್ಟಕ್ಕೆ ಸರಿಯಾಗಲ್ಲ. ನಾನು ಪ್ರಾಮಿಸ್ ಇತ್ತು ಹಂಗೆಲ್ಲ ಮೋಸ ಮಾಡಲ್ಲ, ಮೋಸ ಎಲ್ಲ ಮಾಡಲ್ಲ. ನೋಡ್ಬೇಕು ನಾನು ಏನು ಬೇಕಾದ್ರೂ ನಾನು ಟ್ರಸ್ಟ್ ಅಷ್ಟು ಇದು ನೋಡು, ಟ್ರಸ್ಟ್ ಮಾಡ್ಬೋದು. ಈ ಹಂಗೆ ದಪ್ಪ ಕಟ್ಕೋಬೇಕು. ಹಂಗೆ ಕಟ್ಟಿದ್ದಲ್ಲ, ಕಣ್ ಫೋಲ್ಡ್ ಮಾಡು. ಈಗ 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 ಕಣ್ಣು ಮುಚ್ಚು. ಓಕೆ ಡನ್. ಶೋರ್ ಹಂಗೆ ದಪ್ಪ ಇಲ್ಲಕ್ಕ, ದಪ್ಪ ಇದಾವು. ಅಲ್ಲೋ ಕಲೆ ಅಂತ ಫೋನ್ ಬಂದಿತ್ತು. ಈಗ ಅಕ್ಕ ಫೋಲ್ಡ್ ಮಾಡ್ಕೊಂತಿದ್ದಾಳೆ ಕಣ್ಣ. ಅಕ್ಕನ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೋಬೇಕಾ? ನಿಜ ಟ್ರಸ್ಟಿ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಂತೀನಿ. ಓಕೆ, ಮೋಸ ಮಾಡಲ್ಲ. ನೋಡ್ತೀನಿ, ನಂಗೆ ಗೊತ್ತಾಕತ್ತಿ. ನಿನ್ಗಿಂತ ಫಿಟ್ ಮಾಡ್ಕೊಂಡು ನೋಡು. ಕಣ್ಣು ಕೂಡ ಕ್ಲೋಸ್ ನೀ ಅಗಲ ಮಾಡ್ಕೊಂತೀನಿ. ಇಲ್ಲ ವಿನ್ನು, ನಿಜ ಕಾಣಿಸ್ತಿಲ್ಲ, ಪ್ರಾಮಿಸ್ ಕಾಣಿಸ್ತಿಲ್ಲ ನಂಗೆ. ಅದು ಅಗಲ ಅದ ಮತ್ತು ನಿಂಗೆ ಡಿಮ್ ಕಾಣ್ತೈತಲ್ಲ. ಪ್ರಾಮಿಸ್ ಕಾಣಿಸ್ತಿಲ್ಲ, ಪ್ರಾಮಿಸ್ ಕಾಣಿಸ್ತಿಲ್ಲ. ಓಕೆ, ವೇಟ್ ಮಾಡಿರಿ. ನಾ ಐಟಮ್ಸ್ ಎಲ್ಲ ತೊಗೊಂಡು ಇಲ್ಲಿ ರೆಡಿ ಆಗಿದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಸ್ಟಡಿ. ಫ್ರೆಂಡ್ಸ್, ಈಗ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಷ್ಟು ಪ್ರಾಡಕ್ಟ್ಸ್ ಇಲ್ಲಿ ತಂದು ಇಟ್ಟಿನಿ. ಓಕೆನಾ? ಇದು 1ನೇ ಪ್ರಾಡಕ್ಟ್, ಇದು 2, ಇದು 3, ಇದು 4, ಇದು ಆ್ಯಕ್ಚುಲಿ ಇದು 5. ಓಕೆ ಫ್ರೆಂಡ್ಸ್, ಬನ್ನಿ ಈಗ ಸ್ಟಾರ್ಟ್ ಮಾಡೋದಂತೆ. ಒಂದೊಂದು ಐಟಮ್ಸ್ ಹಾಕಿ ಕೊಡೋಣಂತೆ, ನೋಡೋಣಂತೆ ಎಷ್ಟು ಗೆಸ್ ಮಾಡ್ತಾಳೆ ಅಂತಂದು. ಇದು ಲಾಸ್ಟು, ಆಮೇಲೆ ಇದು ಕೂಡ ಒಂದು ಥರ್ಡ್ ಕೊಡೋಣ. ಇಷ್ಟ್ರಾಗ ಈಸಿದ ಫಸ್ಟ್ ಕೊಡೋಣಂತೆ. ಇದು ಫುಲ್ ಈಸಿ ಐತಿ, ಇದು ಫಸ್ಟ್. ಅಕ್ಕ ಮುಂದೆ ಐತಿ. ಗೊತ್ತಾಯ್ತು. ಹಿಂಗೆ ಮಿಕ್ಸ್ ಮಾಡೋದು ಗೊತ್ತಿಲ್ಲ, ಮಿಕ್ಸ್ ಮಾಡೋದು. ಈಗ ಆಮ್ಲೆಟ್ ಆಗಲಿ ಒಂದೇನಾರ ಮಿಕ್ಸ್ ಮಾಡ್ತಾರಲ್ಲ ಅದು ಬೀಟರ್. ಬೀಟರ್. ಇದು 1 point. ಸೆಕೆಂಡು ಏನೋ ಮಸಾಲ ಓಪನ್ ಮಾಡ್ಬೋದಾ? ಮಾಡ್ಬೋದು. ಹಾಂ, ಬಟ್ ಯಾವ ಕಂಪ್ನಿ ಅಂತ ಹೇಳ್ಬೇಕಾ? ಹೌದು, ಹೌದು. ನಾನು ರಿವೆಂಜ್ ತಿಳ್ಸ್ಕೊಳತ್ತನಂತ. ಇದು ಪುಳೋಗ್ರೆ ಪ್ಯಾಕೆಟ್. ಓಕೆನಾ? ಯಾವ ಕಂಪ್ನಿ ಅಂದ್ರೆ ಆ್ಯಕ್ಚುಲಿ ಸಿಗಂಗಿಲ್ಲ. ಸಿಂಗಲ್ ಪ್ಲಾಸ್ಟಿಕ್ ಏನಾದರೂ ಫೀಲ್ ಗೊತ್ತಾಗ್ಬೋದು. ತಿನ್ ನೋಡ್ಬೋದಾ? ಸ್ವಲ್ಪ ಗೊತ್ತಾಗತ್ತಂತೆ ಎಷ್ಟು. ಇನ್ನು ನೋಡು, ಬೇಕಾದ್ ಮಾಡು. ಪುಳೋಗರೆ ಮಾಡ್ಕೊಳ್ತೀನಿ, ಬಟ್ ಕಣ್ ಫೋಲ್ಡ್ ಇರಬೇಕಷ್ಟು. ಇದು ಇದು ಯಾರಪ್ಪ ಅಂದ್ರೆ ಒಂದು ಸ್ವಸ್ತಿಕ್ ಅನಿಸ್ತದೆ. 1 plus 1, 2 point. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್. ಇದೆಲ್ಲ ಚೆಲ್ಲಿದ್ ನೋಡ್ಲಕ್ಕ. ಸಾರಿ ನಾನೇನು ಮಾಡ್ತೀನಿ ಇಟ್ಟೆ ನೋಡು. ಪೆನ್ ಡ್ರೈವ್. 2 plus 1, 3 point. ಪೆನ್ ಡ್ರೈವ್ ಅಲ್ಲ ಅದು ಆ್ಯಕ್ಚುಲಿ, ಬಟ್ ಪೆನ್ ಡ್ರೈವ್ ಅಂತ ನಾವು ಪೆನ್ ಡ್ರೈವ್ ಅಂತ ಅಂತಿದ್ವಿ ಮುಂಚಿನ. ಅದಕ್ಕೆ ನಾನು ಆಯ್ತಾ. ಓಕೆ, ಅದು SD ಕಾರ್ಡ್ ಹಾಕೋದು. SD ಕಾರ್ಡ್ ಹಾಕೋದು. ಓಕೆನಾ? ಇದರೊಳಗೆ SD ಕಾರ್ಡ್ ಹಾಕೋದು. ಓಕೆ, ಈಗ ನೆಕ್ಸ್ಟ್ ಪ್ರಾಡಕ್ಟ್ ಕೊಡೋಣಂತೆ. ಎಲ್ಲರಿಗೆ ಯಾವ್ದು ಕೊಡಲಿ? ಅದೇ ಗೆಸ್ ಮಾಡ್ತದೆ ನಾನು. ನಾ ಈಸಿದು ಕೊಟ್ಟಿನಿ, ಅದಕ್ಕೆ ಗೆಸ್ ಮಾಡಿ. ನಾನು ಕಷ್ಟದ ಕೊಟ್ಟಿದ್ದು. ಎಲ್ಲೈತಿ? ಒಂದು ಶಾಂಪೂ ಪ್ಯಾಕೆಟ್ ಆ್ಯಕ್ಚುಲಿ. ಯಾವ ಶಾಂಪೂ ಅಂತ ಹೇಳ್ಬೇಕಾ? ಮತ್ತೆ ನನ್ನ ಮನೇಲಿ ಇರೋದು 1, 2 ಥರ 3 ಥರ ಇರ್ಬೋದು. ಒಬ್ಬೊಬ್ರು ಒಂದೊಂದು ಥರ ಯೂಸ್ ಮಾಡ್ತೀವಿ. ನಾ ಈಗ ತಂದಿರ್ಬೋದು ಹೊಸದು. ಹಾಂ, ಓಕೆ ಡನ್. ನೋಡೋಣ.
ಸ್ಮೆಲ್ ನೋಡ್ತೀನಕ್ಕ. ಸ್ಮೆಲ್ ನೋಡು, ತಿನ್ನು, ವಾಟ್ ಎವರ್ ದಟ್. ಹಾಂ ಗೊತ್ತಾಯ್ತು. ಹ್ಞೂ ಇದನ್ನ ಆ್ಯಕ್ಚುಲಿ ನಮ್ಮ ತಮ್ಮನೇ ಯೂಸ್ ಮಾಡೋದು. ಡವ್ ಶಾಂಪು. 3 plus 1 4 points. ಇಷ್ಟೆಲ್ಲ ಗೊತ್ತಾಗ್ತೈತೆ ಅಂದ್ರೆ ಎಲ್ಲೋ ಮಿಸ್ ಹೊಡೋದಲ್ಲ, ದೇವರನ್ನ ಇಲ್ಲ ಎಲ್ಲೋ ಮಿಸ್ ಹೊಡೋದತಿ. ಎಲ್ಲ ನನಗೂ ಇಲ್ಲ. ಓಕೆ ನಮ್ಮ ಮನೆ ದೇವರನ್ನ ಸುಮ್ಮನೆ. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ಕೊಡೋಣ. ಗಾಡ್ ಪ್ರಾಮಿಸ್ ಇಲ್ಲ. ಓಕೆನಾ? ಓಕೆ ಓಕೆ. ಇದು ಗೊತ್ತಾಯ್ತು. ಹ್ಞೂ ಹೇಳ. ಮೆಣಸಿನ್ಕಾಯಿ. 4 plus 1 5 points. ಓಕೆ, ತೆಗಿಬೋದು ಕಣ್ಣ. ಹೌದು, ಗೆದ್ದರಿಗೆ ಏನಾದ್ರು ಗಿಫ್ಟ್ ಏನಾದ್ರು ಅದು ಮುಂಚೆ ವಿಡಿಯೋದಾಗ ನಾವೇನು ಹೇಳಿಲ್ಲ, ಹಾಗಾಗಿ ಅದು ಇನ್ನೂ ಮಾಡೋಕ್ಕಾಗಲ್ಲ. ಅಮ್ಮ ಕಂಡುಬಿಡಕ್ಕಾಗೋದು ಎಲ್ಲ ಮಂಚು ಮಂಚು ಆಗ್ತದಲ್ಲ. ಆ್ಯಕ್ಚುಲಿ ಎಲ್ಲ ಕರೆಕ್ಟ್ ಹೇಳಿ ನಾನು. ನಮ್ಮ ತಮ್ಮ ಒಂದೆರಡು ಐಟಮ್ಸ್ ರಾಂಗ್ ಹೇಳೋಣ, ನೀವು ನೋಡ್ತೀರಾ. ಯಾವುದವ? ಯಾವ್ದಪ್ಪ ಅಂದ್ರೆ ಇದು ರಿನ್ ಸೋಪ್ ಅಂದ. ಹಾಂ ಓಕೆ, ಇದು ಒಂದು ತಪ್ಪು. ಆಮೇಲೆ ಇದು ನಾವು ಇದು ಬಾಕ್ಸ್ ಒಂದು ಅವಂದ ಅಂತ ಹೇಳ್ದೆ, ಇದು ಪಪ್ಪ ಅಂದು. ಓ ಬೂಮವ್ವ, ತಪ್ಪು ನನಗೆ ಹೇಳಕೋದ ಅಂತೀಯೇನು? ಇದು ಆ್ಯಕ್ಚುಲಿ ರೈಟ್ ಹೇಳ, ಅದೊಂದು ತಪ್ಪು ಹೇಳ. ಒಂದೊಂದು ತಪ್ಪು ಹೇಳ, ಎಲ್ಲ ಮತ್ತೆ ರೈಟ್ ಹೇಳ. ಒಂದಾದ್ರೂ ಒಂದರಲ್ಲಿ ಗ್ಯಾಪ್ ಆಯ್ತು. ನೀ ಸ್ವಲ್ಪ ಡಿಫಿಕಲ್ಟ್ ಕೊಟ್ಟಿ ಅದಕ್ಕೆ. ಯಾವ ಡಿಫಿಕಲ್ಟ್ ಎಲ್ಲ ಈಗ ಬಟ್ಟೆ ಒಗೆಯೋದು ಗೊತ್ತಾಗತ್ತೆ, ಬಟ್ಟೆ ಸೋಪ್ ನನಗೆ ಗೊತ್ತಾಗತ್ತಿ. ಗೊತ್ತಾಗಲ್ಲ. ಹಾಂ, ಯಾವಾಗ ಹೋಗಿತಿರ್ತೀಯಲ್ಲ. ಖರೆ ಯಾವಾಗ ಹಾಂ, ಮತ್ತೆ ಯಾವಾಗೂ ಹೋಗಿಲ್ಲಲ್ಲ. ಬಟ್ ಆದ್ರೂ ಸೋಪ್ಗಳು ಯಾರು ಕಂಡು ಹಿಡಲ್ಲ ಅವೆಲ್ಲ. ಏನು ಮಾತಾಡ್ತೀವಿ ನೋಡಿ, ಈಗ ನಾ ಶಾಂಪು ಎಲ್ಲ ಯೂಸ್ ಮಾಡ್ತದೆ, ಹಂಗಾಗಿ ಕೊಟ್ಟೆ. ಹೌದಾ? ಈಗ ಇದು ಪುಳೋಗದ ಪುಳಿ, ಅದನ್ನು ತಿಂತಿಲ್ಲ. ಪುಳೋಗದೆ ಹಿಂಗೆ ಮಾಡ್ತಿ ಬಿಡೋದ್ರೆ ನಾನು ಮಾಡಂಗಿಲ್ಲ, ತಿಂತೀನಲ್ಲ, ತಿಂತೀನಿಲ್ಲ ನಾನು. ನೀ ಸೋಪ್ ಯೂಸ್ ಮಾಡಲ್ಲ ಅದನ್ನ. ಬಟ್ಟಿಂದ ಯಾಕೆ ಯೂಸ್ ಮಾಡಲಿಲ್ಲ? ಬಟ್ಟೆ ಒಗೆ ಯೂಸ್ ಮಾಡ್ತದ. ಅದಕ್ಕೆ ಯೂಸ್ ಮಾಡ್ತಾನವ, ಅದನ್ನ ಹೇಳಕ್ಕಾಗಲ್ಲ, ಹಂಗೆ ಸುಮ್ಮನಿರ್ಬೇಕಾಗತ್ತೆ. ನಾ ಬಟ್ ಇದು ಯೂಸ್ ಮಾಡಲ್ಲ. ಓಕೆ, ಸ್ಟಿಲ್ ಈ ಬ್ಲಾಗ್ ನಾವು ಇಲ್ಲೇ ಎಂಡ್ ಮಾಡ್ತಾ ಇದೀವಿ. ಯಾರು ಗೆದ್ದು ಯಾರು ಸೋತು ಕಮೆಂಟ್ ನೀವೇ ಮಾಡ್ರಿ. ಆ್ಯಕ್ಚುಲಿ ಗೊತ್ತಾಗಿರುತ್ತೆ, ಅಲ್ಲ ನಾನೇ ವಿನ್. ಆ್ಯಕ್ಚುಲಿ ನಾನೇ ವಿನ್. ಆ್ಯಕ್ಚುಲಿ ಅಕ್ಕನ ವಿನ್, ಬಟ್ ಏನೋ ಮೋಸ ಮಾಡಿದ್ದ. ಪ್ರಾಮಿಸ್ ಐ ಡೋಂಟ್ ನೋ. ಪ್ರಾಮಿಸ್ ಐ ಡೋಂಟ್ ನೋ. ಮಾಡಿಲ್ಲ. ಓಕೆ, ಫುಲ್ ನೋಡಿ ರ್ಯಾಂಡಮ್ ಆಗಿ ನೀ ಕಣ್ಣು ಈಗ ನನಗೆ ಕ್ಲಿಯರ್. ಓಕೆ, ನಂಗೆ ಯಾಕೋ ಇದು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ತು, ಹಾಗಾಗಿ ನಾನು ಪಾರ್ಟ್ 2 ವಿಡಿಯೋ ಕೂಡ ಮಾಡ್ತೀನಂತೆ ಆದಷ್ಟು ಬೇಗ. ಬಟ್ ಅವಾಗ 5 ಪ್ರಾಡಕ್ಟ್ಸ್ ಅಲ್ಲ, 10 ಪ್ರಾಡಕ್ಟ್ಸ್, ಅದನ್ನ ಸ್ವಲ್ಪ ಯೂನಿಕ್ ಆಗಿರ್ಲಿ. ನಾವು ಮುಂಚೆ ಎಲ್ಲ ತೊಗೊಂಡು ಬಂದು ಇಟ್ಕೊಂಡಿರ್ತೀವಿ, ಅಂಗಡಿಯಿಂದ ತೊಗೊಂಡ್ಬೋದು, ವಾಟ್ ಎವರ್ ದಟ್. ನೀನು ಅಷ್ಟು, ನಿನ್ನ ರೊಕ್ಕ ನಿನ್ನ ಇಷ್ಟ. ಓಕೆ, ಓಕೆನಾ? ನಾವು ರೊಕ್ಕದ ಮನೆಯಿಂದ ತಗೋದು, ಅದಕ್ಕಿಂತ ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ? ಓಕೆ, ಸ್ಟೇ ಟ್ಯೂನ್ ಆಗಿರಿ. ಮತ್ತೆ ಈ ರೀತಿ ಬ್ಲಾಗ್ಸಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಹೆಂಗೆ ಅನಿಸ್ತು ಒಂದು ಕಾಮೆಂಟ್ನಲ್ಲಿ ಹಾಕೋದು ಮತ್ತೆ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ಬ್ಲಾಗ್ ನಿಮಗೆ ಮುಗಿಸ್ತೀನಿ. ಅಲ್ಲಿ ಟೇಕ್ ಕೇರ್, ಬೈ ಸೇಫ್, ಬೈ. Wait for the Day 8 blog in date 29/5/2026. Thank you for watching Day 7 blog. Subscribe, like, share, and comment.